ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಟೈಲರಿಂಗ್ ವಿಡಿಯೋ ಅಂದರೆ ಡೋರಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸುತ್ತಾ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಇವತ್ತು ಡೋರಿ ಬಗ್ಗೆ ಅಂದರೆ ಏನಂದರೆ, ಈಗ ನೋಡಿ, ಡೋರಿನ ನಾವು ನಮಗೆ ಎಷ್ಟು ಉದ್ದ ಬೇಕು ಅಂದರೆ ಒಂದು ಬ್ಲೌಸ್ಗೆ ನಾವು ಎಷ್ಟು ಉದ್ದ ನಾವು ಹಾಕೋತೀವೋ ಅಷ್ಟು ಉದ್ದ ನಾವು ತಗೋಬೋದು. ಇಲ್ಲಿಂದ ಇಲ್ಲಿಗೆ 25 ಇಂಚಿದೆ, ನಾನು 25 ಇಂಚ್ ತಗೋತೀನಿ. ಮತ್ತು ಇಲ್ಲಿ ಅಗಲ ಬಂದು 5 ಇಂಚಿದೆ ಫ್ರೆಂಡ್ಸ್. ಇದರಲ್ಲಿ ಎರಡು ಆಗುತ್ತೆ, 2 ಡೋರಿ. ಸೊ ಅದಕ್ಕೋಸ್ಕರ ನಾನು ಇಷ್ಟು ಅಂದರೆ ಇದು ಸ್ಟ್ರೈಟ್ ಬಟ್ಟೆ. ಈಗ ಈ ಒಂದು ಬ್ಲೌಸ್ ಹೊಲ್ದಿದ್ದೀನಿ, ಆ ಬ್ಲೌಸಲ್ಲಿ ಹೊಲ್ದಿದ್ದಾಗಿದೆ. ಈ ಬ್ಲೌಸಲ್ಲಿ ಮಿಕ್ಕಿರೋ ಬಟ್ಟೆ ನನಗೆ ಇಷ್ಟು ದೊಡ್ಡದು ಮಿಕ್ಕಿದೆ, ಯಾಕಂದರೆ ಇದು 1 ಮೀಟ್ರು ರೇಷ್ಮೆ ಬಟ್ಟೆದಲ್ಲಿ ಪೀಸ್ಗಳು ತಗೊಂಡಿರೋದು. ಇದರಿಂದ ನಮಗೆ ಸ್ವಲ್ಪ ಜಾಸ್ತಿ ಮಿಕ್ಕಿದೆ, ಓಕೆನಾ. ಅದರಲ್ಲಿ ಈಗ ಇಲ್ಲಿ ನಮಗೆ ಸ್ಟ್ರೈಟಾಗಿ ಸಿಕ್ಕಿದೆ ಫ್ರೆಂಡ್ಸ್. ಇಲ್ಲಿ ನಮಗೆ ಸ್ಟ್ರೈಟಾಗಿ ಎಲ್ಲ ಬಟ್ಟೆನಲ್ಲಿ ಇದೇ ಥರ ಸಿಕ್ಕಲ್ಲ, ಕಟ್ ಸಿಗಿದೆ. ಆಗ ನಾವು ಕ್ರಾಸಲ್ಲಿ ನಾವು ಕಟ್ ಮಾಡಿ ನಾವು ಪೈಪಿಂಗಿಗೆ ಯಾವ ರೀತಿ ತಗೋತೀವೋ ಕ್ರಾಸ್ ಬಟ್ಟೆಯಲ್ಲಿ ಆ ರೀತಿ ನಾವು ಡೋರಿ ತಗೋಬೇಕು. ಸೊ ಇದರಲ್ಲಿ ಲೆಂತಾಗಿ ಇರೋದ್ರಿಂದ ನಾನು ನಿಮಗೆ ಸ್ಟ್ರೈಟಾಗಿ ಹೊಲ್ದು ನಾನು ತೋರಿಸ್ತೀನಿ. ಆಲ್ರೆಡಿ ಒಂದು ಹೊಲ್ದಿದ್ದಾರೆ, ಇದು ಬೇರೆ ಹೊಲ್ದಿರೋದು. ಅದು ಕೂಡ ನೋಡಿ ಹಿಂಗೆ ಸ್ಟ್ರೈಟಾಗೇ ಇದೆ. ಇದು ಏನು ಕ್ರಾಸ್ ಪಟ್ಟಿ ಏನು ಕಟ್ ಮಾಡಿದ್ದಲ್ಲ, ಸ್ಟ್ರೈಟಾಗೇ ಇದೆ. ಸೊ ಇದು ಯಾವ ರೀತಿ ನಾವು ಹೊಲ್ಕೋಬೇಕಂತ, ಎಷ್ಟು ಇಂಚ್ ತಗೊಂಡು ನಾವು ಹೊಲ್ಕೊಳ್ಬೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು 4 ಇಂಚಿದೆ, ಅಗಲ 4 ಇಂಚಿದೆ, ಉದ್ದ ಇಲ್ಲಿ 25 ಇಂಚಿಗೆ ಫುಲ್ಲು ನಾನು ತಗೋತೀನಿ. ಇದಿಲ್ಲಿಂದ ಇಲ್ಲಿಗೆ 25 ಇಂಚಿದೆ ಫ್ರೆಂಡ್ಸ್. ನಾನು ಇದನ್ನು ಕಟ್ ಮಾಡ್ಕೊತೀನಿ. ಇದು ಸ್ಟ್ರೈಟಾಗೆ ನನಗೆ ಸಿಕ್ಕಿರೋದ್ರಿಂದ ನಾನು ಸ್ಟ್ರೈಟಾಗೆ ತಗೋತೀನಿ. ಫುಲ್ಲು ಉದ್ದಕ್ಕೆ ನೋಡಿ ಎಷ್ಟು ಉದ್ದ ಇದೆ ಅಷ್ಟು ಉದ್ದನೂ ನಾನು ಸ್ಟ್ರೈಟಾಗೆ ತಗೋತೀನಿ. ಸ್ಟ್ರೈಟಾಗಿ ನಮಗೆ ಬಟ್ಟೆ ಸಿಕ್ಕಿಲ್ಲ ಅಂದಾಗ ಮಾತ್ರ ನಾವು ಕ್ರಾಸ್ ಪಟ್ಟಿನಲ್ಲಿ ತಗೋಬೇಕು. ನೋಡಿ ಫ್ರೆಂಡ್ಸ್, ಇದು ಆಗಿದೆ. ಇದನ್ನು ನಾವು 2 ಭಾಗ ಮಾಡಿ 2 ಡೋರಿಗೆ ಕಟ್ ಮಾಡ್ಕೋಬೇಕು. ಈ ಥರ ಯಾಕೆ ಮಾಡಿಸ್ತಾ ಇದ್ದೀನಿ ಅಂತ ನೋಡ್ತೀರಾ, ತೋರಿಸ್ತೀನಿ. ಸುಮ್ಮನೆ ಹಿಂಗೆ ಉದ್ದ ಕಟ್ ಮಾಡೋ ಬದಲು, ಉದ್ದಕ್ಕೆ ಇಟ್ಕೊಂಡು ಸೊಟ್ಟ ಕಟ್ ಮಾಡೋ ಬದಲು ಈ ರೀತಿಯಾಗಿ ಇಟ್ಕೊಂಡು ಒಂದೇ ಸೀಸರ್ಗೆ ನಾವು ಕಟ್ ಮಾಡ್ಕೋಬೋದು ಸ್ಟ್ರೈಟಾಗಿ. ಅದಕ್ಕೋಸ್ಕರ ಬೇರೆ ಏನು ರೀಸನ್ ಇಲ್ಲ. ನೋಡಿ, ಇದು 4 ಇಂಚಿಗೆ ನೋಡಿ, ಮಧ್ಯೆ 2 ಇಂಚಿಗೆ ಈ ಕಡೆಗೆ ಒಂದು ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕೊಂಡು 2 ಇಂಚಿಗೆ 2 ಇಂಚು ಜಾಸ್ತಿ ಆಯಿತು ಫ್ರೆಂಡ್ಸ್. ನಾವು 1.5 ಇಂಚಿಗೆ ಇಲ್ಲ 1 ಇಂಚಿಗೆ ನಾವು ಪಟ್ಟಿ ಮಾಡ್ಕೋಬೇಕು. 2 ಇಂಚಿಗೆ ಅಂದರೆ 2 ಇಂಚ್ ಅಗಲ ಅಂದರೆ ಇಲ್ಲಿ ಜಾಸ್ತಿ ಆಗುತ್ತೆ ನಮಗೆ ಹೊಲಿಯೋದಕ್ಕೆ, ಓಕೆನಾ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡ್ರೆ ಫುಲ್ಲು ನಮಗೆ ಸಿಗುತ್ತೆ. ನೋಡಿ, ಇದು 2 ಇಂಚ್ ಅಗಲ ಬಟ್ಟೆ ಜಾಸ್ತಿ ಆಗುತ್ತೆ ನಮಗೆ. ಇದರಲ್ಲಿ ಬೇಕಂದರೆ ನಾವು ಇನ್ನೂ 2 ಮಾಡ್ಕೋಬೋದು. 2 ಮಾಡಿಕೊಂಡ್ರೆ ಇದು ಹೊಲಿಯೋವಾಗ ನೋಡಿ ಇಷ್ಟು ಸಣ್ಣ ಬರುತ್ತೆ. ಸಣ್ಣ ಬಂದಾಗ ಆರಾಮಾಗಿ ಹೊಲ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಹೊಲ್ಕೋಬೋದು. ಸೊ ಇದರಲ್ಲೇ ಮಾಡ್ಕೊಳ್ಳೋಣ. ಈ 2 ಇಂಚ್ ಬಟ್ಟೆ ಬೇಡ, ತುಂಬ ದೊಡ್ಡದಾಗತ್ತೆ. ನಾವು ಇದರಲ್ಲಿ 1 ಇಂಚಿಗೆ ನಾವು ಮಾಡ್ಕೊಳ್ಳೋಣ. 1 ಇಂಚ್ ಇಲ್ಲ 1.5 ಬೇಡ, 1 ಇಂಚಿಗೆ. ಯಾಕಂದರೆ ಸ್ಟ್ರೈಟಾಗಿ ಅಲ್ವಾ ಇದೆ, ಇದು ಸ್ಟ್ರೈಟಾಗಿದೆ ಬಟ್ಟೆ ಪೀಸು. ಸೊ ಹಂಗಾಗಿ 1 ಇಂಚಿಗೆ ನಾವು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ಹಿಂಗೆ ಸೆಂಟ್ರಿಗೆ ಮಾಡ್ಕೊಂಬಿಟ್ರೆ, ಇಲ್ಲಿ ನೋಡಿ ಸೆಂಟ್ರಿಗೆ ಮಾಡಿಕೊಂಡು ಸ್ವಲ್ಪ ಉಗ್ರಲ್ಲಿ ಒಂಚೂರು ಈ ಥರ ಅಂದರೆ ಮಾರ್ಕ್ ಬೀಳುತ್ತೆ, ಹಾಗೆ ಕಟ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಆಯ್ತಲ್ಲ ಫ್ರೆಂಡ್ಸ್. ಇದು ನೋಡಿ, ಇದು 1 ಇಂಚ್ ಬಟ್ಟೆ ಸಿಕ್ಕಿದೆ. ಇದು 1 ಇಂಚ್ ತೋರಿಸ್ತೀನಿ.
ನೋಡಿ ಈ ಎಂಡಿಂದ ಈ ಎಂಡ್ವರೆಗೂ ನೋಡಿ ಕರೆಕ್ಟಾಗಿ ನಮಗೆ 1 ಇಂಚ್ ಬಟ್ಟೆ ಇದೆ. ನಾವು ಕ್ರಾಸ್ ಪಟ್ಟಿ ನಾವು ಕಟ್ ಮಾಡುವಾಗ ನಮಗೆ 1.5 ಇಂಚ್ ಬೇಕು. ಯಾಕಂದರೆ ಸ್ಟಾರ್ಟಿಂಗ್ ನಾವು ಹೊಲಿಯೋರಿಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಅದು ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನಮಗೆ ಮುಂದೆ ಸ್ವಲ್ಪ ತಗೊಳಕ್ಕೆ ಬೇಕಾಗುತ್ತೆ ಜಾಗ. ಅದಕ್ಕೋಸ್ಕರ ನಮಗೆ 1.5 ಇಂಚ್ ಹೊಸ್ದಾಗಿ ಕಲಿಯೋರು, ಹೊಸ್ದಾಗಿ ನಾವು ಸ್ಟಿಚ್ ಮಾಡ್ತಾಯಿದ್ವಿ, ಡೋರಿ ಫಸ್ಟ್ ಟೈಮ್ ಹೊಲಿತಾ ಇದ್ದವ್ರಿಗೆ 1.5 ಇಂಚ್ 2 ಇಂಚ್ ನಾವು ಕಲಿಯೋಕ್ಕೆ ನಾವು ತಗೋಬೋದು. ಇಷ್ಟಾದಮೇಲೆ ಸೀದಾ ಉಲ್ಟಾ ನೋಡಿಕೊಂಡು ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಸೆಂಟ್ರಿಗೆ ಮಾಡಿಕೊಂಡು ಯಾವ ರೀತಿ ಹೊಲಿದಂತ ತೋರಿಸ್ತೀನಿ. ಚಿಕ್ಕ ಆಯಿತು, ನೀವು 1.5 ಇಂಚಿಗೆ ನೀವು ತಗೊಳ್ಳಿ. ನೋಡಿ ಇಲ್ಲಿ ನಾನು ನೀಡಲ್ ಇದೆಯಲ್ಲ, ಇಲ್ಲಿ ನೀಡಲ್ ಕಾಣ್ತಾ ಇದೆ, ಕೆಳಗಡೆ ಬಟ್ಟೆ ಇದೆ. ಒಂದು ನಿಮಿಷ ನೋಡಿ, ಇಲ್ಲಿ ನೀಡಲ್ ಇದೆ, ಫುಟ್ ಇದೆ, ಇದು ನೀಡಲ್ಲು. ಕೆಳಗಡೆ ಇಲ್ಲಿ ಪ್ಲೇಸ್ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ನೀಡಲ್ದು ಈ ಫುಟ್ ಇದೆಯಲ್ಲ, ಈ ಫುಟ್ದು ಒಂದೇ ಸ್ಟ್ರೈಟಿಗೆ ನಾವು ಇಲ್ಲಿ ಹೊಲ್ಕೋಬೇಕು. ನಾವು ಆವಾಗ ಸಿಂಗಲ್ದು ಫುಟ್ ಹಾಕೋತೀವಿ, ಅದೆಲ್ಲ ಏನೂ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್. ಇದಕ್ಕೆ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ, ಈ ಫುಟ್ ಈ ಒಂದೇ ನೇರಕ್ಕೆ ನಾವು ಈ ರೀತಿ ಸ್ಟಿಚ್ ಹಾಕೊಂಡ್ಬಿಡ್ಬೇಕು. ಅದು ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಬರಲ್ಲ. ಇದೇನು ಫುಟ್ ಕಾಣ್ತಾ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ನೀಡಲ್ದು ಇಲ್ಲಿ ಬಟ್ಟೆ ಕಾಣ್ತಾ ಇದೆ. ಸೊ ಈ ಫುಟ್ದು ನೇರಕ್ಕೆ ನಾವು ಇಲ್ಲಿ ಸ್ಟಿಚ್ ಹಾಕೊಂಬಂದರೆ ನಮಗೆ ಈ ಕಡೆ ಇಷ್ಟು ಜಾಗ ಮಿಕ್ಕುತ್ತೆ. ಇದು ಈ ಕಡೆ ಬಟ್ಟೆ ಏನು ನಮಗೆ ಬರೋದಿಲ್ಲ. ಓಕೆನಾ? ಅಷ್ಟು ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಅನ್ನೋದನ್ನು ನಾವು ಮಾಡ್ಕೋಬೋದು ಡೋರಿದು. ನಾನೀಗ ಹೊಲಿದು ತೋರಿಸ್ತೀನಿ ನೋಡಿ. ಈ ರೀತಿ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಫಸ್ಟ್ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಒಂದೇ ನೀಡಲ್ ನೇರಕ್ಕೆ ನಾವು ಹೊಲ್ಕೋಬೇಕು. ನಿಧಾನಕ್ಕೆ ಹೊಲಿದೆ, ಅಷ್ಟೊಂದು ಎಕ್ಸ್ಪೀರಿಯೆನ್ಸಾಗಿ ಏನು ಹೊಲಿಯೋದೇನು ಬೇಕಾಗಿಲ್ಲ. ನೋಡಿ, ನಿಧಾನಕ್ಕೆ ಹೊಲಿದ್ರೆ ಈ ಫೂಟ್ದು ಒಂದೇ ಸ್ಟ್ರೈಟಿಗೆ ನಾವು ಒಂದೇ ಲೆವೆಲ್ಗೆ ನಮಗೆ ಸ್ಟಿಚ್ ಅನ್ನೋದು ಬೀಳುತ್ತೆ ಫ್ರೆಂಡ್ಸ್. ಇದು ಆ ಕಡೆಗೂ ಹೋಗಲ್ಲ ಸ್ಟಿಚ್ಚು, ಈ ಕಡೆಗೂ ಹೋಗಲ್ಲ. ಆಗ ನಮಗೆ ಡೋರಿ ನಾವು ತಿರುಗಿಸೋವಾಗ ಒಂದೇ ಲೆವೆಲ್ಗಿರುತ್ತೆ. ನೋಡಿ, ಇಲ್ಲಿ ನೋಡಿ, ಒಂದೇ ಲೆವೆಲ್ಗೆ ಸ್ಟಿಚ್ ಬಂದಿದೆ. ನೋಡ್ತಾ ಇರೋದು ಒಂದೇ ಲೆವೆಲ್, ನಿಮ್ಗೆ ಗೊತ್ತಾಗಲಿ ಅಂತಲೇ ನಾನು ಬೇರೆ ದಾರ ಹಾಕಿದ್ದೀನಿ. ನೋಡಿ, ಒಂದೇ ಲೆವೆಲ್ಗೆ ಸ್ಟಿಚ್ ಬೀಳುತ್ತೆ. ನೋಡಿ, ಆ ಒಂದೇ ಫುಟ್ ನೇರಕ್ಕೆ ನಾವು ಹೊಲ್ಕೊಬೇಕು. ನೋಡಿ, ಕಾಣ್ತಾ ಇದೆಯಾ? ನೋಡಿ, ಆ ಒಂದೇ ಫುಟ್ ನೇರಕ್ಕೆ ನಾವು ಹೊಲ್ಕೋಬೇಕು. ಸ್ಟಿಚ್ಚು ಆ ಕಡೆಗೂ ಹೋಗಲ್ಲ, ಈ ಕಡೆಗೂ ಬರಲ್ಲ. ನೋಡಿ, ಈ ರೀತಿ ಬರುತ್ತೆ. ನೋಡಿ, ಈ ರೀತಿ ಬಂದಾಗ ಫುಲ್ಲು ಹೊಲಿದು ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಎಲ್ಲಿಂದ ಎಲ್ಲಿಗೆ ಬೇಕನ್ನ ನೋಡಿ, ಒಂದೇ ಲೆವೆಲಿಗಿದೆ. ಆ ಒಂದೇ ಫುಟ್ದಲ್ಲಿ ನಾವು ಒಂದೇ ನೇರವಾಗಿ ಇಟ್ಕೊಂಡು ಹೊಲಿದ್ರೆ ನಮಗೆ ಒಂದೇ ನೇರವಾಗಿ ಸ್ಟಿಚ್ ಬರುತ್ತೆ. ಆ ಕಡೆಗೂ ಹೋಗಿರಲ್ಲ ನೋಡಿ, ಈ ಕಡೆಗೂ ಹೋಗಿರಲ್ಲ. ನೀವು ಯಾವ ಕಡೆಯಿಂದ ನೋಡಿದ್ರು ಒಂದೇ ಲೆವೆಲ್ಗಿರುತ್ತೆ ಫ್ರೆಂಡ್ಸ್. ಈಸಿಯಾಗಿ ನಾವು ಈ ರೀತಿ ನಾವು ಹೊಲ್ಕೋಬೋದು. ಈಗ ಇದನ್ನು ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ದೊಡ್ಡದು ಸೂಜಿ ಬರುತ್ತೆ. ಇದು ಮಾರ್ಕೆಟ್ಗಳಲ್ಲಿ ಹೂವು ಕೊಂಡ್ಸ ಅಂಗಡಿಗಳೊಳಗೆ ಸಿಗುತ್ತೆ. ಇದು ಕೈ ಇಷ್ಟು ದಪ್ಪದೊಂದು ದಾರಗಳು, ಚಿಕ್ಕ ದಾರ ಹಾಕಿದ್ರೆ ಇದು ಕಟ್ಟಾಗಿಬಿಡುತ್ತೆ ಫ್ರೆಂಡ್ಸ್. ಇದು ಈ ಬೂಸ ಮುಟ್ಟೆದು ರೇಷ್ಮೆ ದಾರ ಬರುತ್ತೆ, ಅದನ್ನ ಹಾಕ್ಕೊಂಡ್ರೆ ಬೆಟರಾಗಿರುತ್ತೆ. ಸೊ ನೋಡಿ, ಇಲ್ಲಿ ಎಂಡಲ್ಲಿ ಏನಿರುತ್ತಲ್ಲ, ಈ ಎಂಡಲ್ಲಿ ಈ ರೀತಿ ಒಳಗಡೆ ಚುಚ್ಕೊಂಡು ಸ್ವಲ್ಪ ಇದನ್ನು ಒಳಗಡೆ ಹಾಕ್ಬಿಟ್ಟು ಈ ರೀತಿ ತಗೋಬೇಕು. ಇದು ಗಂಟು ಸ್ವಲ್ಪ ದಪ್ಪ ಆಯಿತು ಫ್ರೆಂಡ್ಸ್. ಇರಲಿ ನೋಡೋಣ. ಇದು ಹಾಕಿದ್ಮೇಲೆ ನೋಡಿ, ಇದೇನು ಸೂಜಿ ಉಲ್ಟಾ ಇದೆಯಲ್ಲ, ಇದನ್ನು ಫಸ್ಟ್ ಇಲ್ಲಿ ಸ್ವಲ್ಪ ಕ್ರಾಸಲ್ಲಿ ಸ್ಟಿಚ್ ಕಟ್ ಮಾಡಬಾರ್ದು. ಸೈಡಲ್ಲಿ ಇರೋ ಬಟ್ಟೆನ ಒಂಚೂರು ಕ್ರಾಸಾಗಿ ಕಟ್ ಮಾಡಿಕೊಂಡು ಇದ್ರೊಳಗಡೆ ಇದನ್ನು ದೂರಿಸಿ ಈ ರೀತಿ ನೋಡಿ, ಒಂದೇ ಲೆವೆಲ್ಗೆ ಸೂಜಿ ಹೋಗುತ್ತೆ ಫ್ರೆಂಡ್ಸ್. ಯಾವುದು ನಮಗೆ ಅದು ಡಿಸ್ಟರ್ಬ್ ಆಗಲ್ಲ. ನೋಡಿ, ಒಂದೇ ಲೆವೆಲ್ಗೆ ಸೂಜಿ ಆರಾಮಾಗಿ ಬರುತ್ತೆ. ನೋಡಿ,
ಒಂದೇ ಲೆವೆಲ್ಗೆ ಸೂಜಿ ಈಸಿಯಾಗಿ ಬರುತ್ತೆ ನೋಡಿ. ಒಂದೇ ಲೆವೆಲ್ಗೆ ಈಸಿ ಬರುತ್ತೆ ಸೂಜಿ. ಇದನ್ನು ಸ್ವಲ್ಪ ನಾವೇನು ಮಾಡಬೇಕಂದ್ರೆ, ಇದು ಗಂಟು ಸ್ವಲ್ಪ ದಪ್ಪ ಆಯ್ತಲ್ಲ, ಸೊ ಅದಕ್ಕೆ ನಿಧಾನಕ್ಕೆ ಇದನ್ನು ಒಳಗಡೆ ಈ ರೀತಿ ಹಾಕ್ಕೊಳ್ಳಿ. ಅದನ್ನು ತಳ್ಕೊಳ್ಳಿ ಬರ್ತದೆ. ಕೈಯಲ್ಲಿ ಸ್ವಲ್ಪ ಇದನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಈಸಿಯಾಗಿ ಒಳಕ್ಕೆ ಹೋಗುತ್ತೆ. ನೋಡಿ ಈಗ ಇಲ್ಲಿಷ್ಟು ನೋಡಿ, ಸ್ವಲ್ಪ ಹಿಂಗೆ ನಾವು ಪುಷ್ ಮಾಡಿದ್ರೆ ಆರಾಮಾಗಿ ನಾವು ಡೋರಿಯಿಂದ ನಾವು ತಿರುಗಿಸ್ಕೋಬೋದು ನೋಡಿ. ಈ ರೀತಿ ಹಿಂದ್ಗಡೆಯಿಂದ ಇದನ್ನು ಇಟ್ಕೊಂಡು ಹಿಂಗೆ ಹೇಳಿದ್ರೆ ನಿಧಾನಕ್ಕೆ ಎಳಿಬೇಕು. ನಿಧಾನಕ್ಕೆ ಹಿಂಗೆ ಪುಷ್ ಮಾಡಿದ್ರೆ ಒಂದೇ ಸತಿ ಇಲ್ಲಿ ಗುಡ್ಡೆ ಆದರೆ ಸ್ವಲ್ಪ ನಾವು ಕೈಯಲ್ಲಿ ಇದನ್ನು ಈ ರೀತಿ ತೆಗೆದುಬಿಟ್ರೆ ಇದು ನಮ್ಗೆ ಈಸಿಯಾಗಿ ಡೋರಿ ಅನ್ನೋದು ಬರುತ್ತೆ ಫ್ರೆಂಡ್ಸ್. ನೋಡಿ ಸಾರಿ ನೋಡಿ. ಇಷ್ಟು ಈಸಿಯಾಗಿ ಒಂದೇ ಲೆವೆಲ್ಗೆ ನಮಗೆ ಡೋರಿ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್. ನೋಡಿ ಒಂದೇ ಲೆವೆಲ್ಗೆ ನಮಗೆ ಡೋರಿ ಸಿಗುತ್ತೆ. ನೋಡ್ತಾ ಇದ್ದೀರಾ ನೋಡಿ, ಒಂದೇ ಲೆವೆಲ್ಗೆ ಇರುತ್ತೆ ಎಲ್ಲನೂ. ಒಂದು ಉದ್ದ, ಒಂದು ದಪ್ಪ, ಒಂದು ಚಿಕ್ಕ ಇಂಥದ್ದು ಇರೋಲ್ಲ. ಒಂದೇ ಲೆವೆಲ್ಗೆ ನಮಗೆ ಡೋರಿ ಸಿಗುತ್ತೆ. ಈಗ ಇದನ್ನು ಇಲ್ಲಿ ದಾರನ ನಾವು ಕಟ್ ಮಾಡ್ಕೊಬಿಡೋಣ. ಆ ಗಂಟು ಕಟ್ ಮಾಡಿದ್ರೆ ಸಾಕು, ನಮಗಿದು ಸಿಗುತ್ತೆ ನೋಡಿ. ಈಗ ಇದಕ್ಕೆ ನಾವು ಬೋ ಆದರೂ ಮಾಡಿ ಹಾಕ್ಬೋದು, ಇಲ್ಲ ರೆಡಿಮೇಡ್ದು ಟ್ಯಾಗ್ ಇದು ಬರ್ತದಲ್ಲ ಅದು ಕೂಡ ನಾವು ಹಿಂಗೆ ಫೋಲ್ಡ್ ಮಾಡಿ ನಾವು ಹಾಕ್ಕೋಬೋದು ಫ್ರೆಂಡ್ಸ್. ಇದೇ ರೀತಿ ಈಗ ನಾವೇನು ಕಟ್ ಮಾಡಿದ್ದೀವಲ್ಲ ಇದನ್ನು ಕೂಡ ಅದೇ ರೀತಿ ನಾವು ಹೊಲ್ಕೋಬೋದು. ಒಂದೇ ಲೆವೆಲಿಗಿರುತ್ತೆ, ನೀವು ನೋಡ್ತಾ ಇರ್ಬೋದು ನೋಡಿ, ಒಂದೇ ಲೆವೆಲಿಗಿರುತ್ತೆ. ಅಂದರೆ ಹೊಸ್ದಾಗಿ ಕಲಿಯೋರು 1.5 ಇಂಚ್ ಇಲ್ಲ 2 ಇಂಚ್ ತಗೊಳ್ಬೋದು. 2 ಇಂಚ್ ತಗೊಂಡ್ರೆ ನಾವು ಹೊಲ್ದಾದ್ಮೇಲೆ ನಮಗೆ ಎಕ್ಸ್ಟ್ರಾ ಇರೋ ಥ್ರೆಡ್ನ ನಾವು ಈ ರೀತಿ ನಾವು ಸೈಡಲ್ಲಿ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದಕ್ಕೆ ಬೋವಲೆನ ಬನ್ನಿ, ಇದು ಮಿಕ್ಕಿರೋದ್ರಲ್ಲಿ 3 ಇಂಚಿಗೆ ನಾವಿಲ್ಲಿ ಸ್ವಲ್ಪ ಮಿಕ್ಕಿರೋ ಬಟ್ಟೆ, ಯಾವ ಸೈಡ್ ನಮಗೆ ಎಕ್ಸ್ಟ್ರಾ ಬೇಡ ಅನಿಸುತ್ತೋ ಬಟ್ಟೆನ ಆ ಕಡೆ ಮಾತ್ರ ನಾವು ತಗೊಳ್ಳೋಣ. ಎಲ್ಲ ಕಡೆ ತಗೊಂಡು ಬಟ್ಟೆ ವೇಸ್ಟ್ ಮಾಡೋ ಬದಲು ಬೇರೆ ಏನಕ್ಕನಾಗುತ್ತೆ ಫ್ರೆಂಡ್ಸ್, ಅದಕ್ಕೆ ಇಟ್ಕೋಬೇಕು ಬಟ್ಟೆಗಳು. ಇದು ರೇಷ್ಮೆ ಬಟ್ಟೆ ಆಗಿರೋದ್ರಿಂದ ಇಟ್ಕೊಳ್ಳೋಣ. ಇಲ್ಲಿ 3 ಇಂಚಿಗೆ ಉದ್ದ 3 ಇಂಚು, ಅಗಲ ಕೂಡ 3 ಇಂಚು ಇಲ್ಲ 4 ಇಂಚು ಕೂಡ ನೀವು ತಗೋಬೋದು. ನೋಡಿ ಗೊತ್ತಾಗಿಲ್ಲ ಅಂದರೆ ನೋಡಿ, ಸ್ಟ್ರೈಟಾಗಿ ಇದೆ ಇಲ್ಲಿ ನೋಡಿ, ಕರೆಕ್ಟಾಗಿದೆ ಒಂದ್ಸಲ. ಮೂರು ಇಂಚು ಚಿಕ್ಕದಾಗಬೇಕು ಅನ್ಸುತ್ತೆ. 4 ಇಂಚ್ ತಗೊಳ್ಳೋಣ. ನೋಡಿ ಈ ರೀತಿ ನಾನು ಫೋಲ್ಡ್ ಮಾಡಿ ಹೊಲ್ದಿದ್ದೀನಿ, ಚಿಕ್ಕದಾಗಿ ಹೊಲ್ದಿದ್ದೀನಿ ಫ್ರೆಂಡ್ಸ್. ಇದು ಸಾಕು ಅನಿಸುತ್ತೆ. ನೋಡಿ ಪುಟ್ಟು ಬ್ಯಾಗ್ ಡೋರಿಗೆ ಪುಟ್ಟದು ನೋಡಿ ಇಷ್ಟು ಚೆನ್ನಾಗಿದೆ. 3 ಇಂಚಲ್ಲಿ ತಗೊಂಡ್ರೆ ಚಿಕ್ಕದ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಷ್ಟಾದರೆ ಸಾಕು ಫ್ರೆಂಡ್ಸ್. ಇಲ್ಲಿ ನಾವು ಬೇಕಂದರೆ ಇದಕ್ಕೆ ನೀವು ಸ್ಟೋನು ಏನು ಡಿಸೈನ್ ಬೇಕಂದ್ರೆ ನಾವು ಮಾಡ್ಕೋಬೋದು. ಓಕೆನಾ? ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಇಷ್ಟ ಆದರೆ ಲೈಕ್, ಶೇರ್, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದ್ದೀರಾ. ಸ್ಟ್ರೈಟಾಗೂ ನಾವು ಡೋರಿ ಹೊಲ್ಕೋಬೋದು ಅಂತ ನಾನಿಲ್ಲಿ ತೋರಿಸಿ ಕೊಟ್ಟಿದ್ದೀನಿ.
ಸ್ಟ್ರೈಟ್ ಬಟನಲ್ಲಿ ಕೂಡ ನಾವು ಹೊಲ್ಕೋಬೋದು ಡೋರಿನ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ. ಓಕೆನಾ? ಟೇಕ್ ಕೇರ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸತಿ ಸಿಗ್ತೀನಿ.